ಏನು ದೇಶ ಇದು, ಏನು ಮಾಡಬಹುದು ನೀವು, ಏನು ಆಗ್ತಾಯಿದೆ ಇದನ್ನು ದಲಿತ ಸ್ವಾಮಿಗಳು ತಿಳ್ಕೊಳ್ಳಿ. ದಲಿತ ಸ್ವಾಮಿಗೆ ನಾನು ತಿಳಿಸ್ತೇನೆ. ಸಮ್ಮಿಶ್ರ ಸರ್ಕಾರ ಆದ್ರೂ ಮುಸಲ್ಮಾನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಲಿ. ಅದೇ 120 ಬರಲ್ಲ, ಅದಾಗಲ್ಲ. ಅನೌನ್ಸ್ ಮಾಡಕ್ಕೆ ಬಂದೆ. ಯಾವಾಗ ಹೇಳ್ತಾರೆ ಅಧಿಕಾರ ಬಂದ್ರೆ ಹೆಂಗೆ, ಯಾವಾಗ ಅಧಿಕಾರಕ್ಕೆ 123 ಸೀಟ್ ಬಂದ್ರೆ ಮುಖ್ಯಮಂತ್ರಿ ಮುಸಲ್ಮಾನ್ ಮಾಡ್ತಿಲ್ಲ. ಸಾಧ್ಯನಾ ಅದು? 113 ಸೀಟ್ ಬರಕ್ಕೆ ಸಾಧ್ಯನಾ? ಜನತಾದಳ 113 ಸೀಟ್ ಬರಕ್ಕೆ ಸಾಧ್ಯನಾ? ಎಲ್ಲ ರಾತ್ರಿ ಕನಸು ನೋಡ್ತಾ ಇದ್ರೆ ಕುಮಾರಸ್ವಾಮಿ ಹಗ್ಲು ಕನಸು ನೋಡ್ತಾವೆ. ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ. ಅವ್ರು ಏನಿದ್ರು 25-30 ಅನೌನ್ಸ್ ಮಾಡಿ. ಅದೇನಾರ ಆಗಲಿ, ಸಮ್ಮಿಶ್ರ ಸರ್ಕಾರ ಆದ್ರೂ ಮುಸಲ್ಮಾನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಲಿ. ಅದೇ 120 ಬರಲ್ಲ, ಅದಾಗಲ್ಲ. ಈಗ ಆಯ್ತು, ಈಗ ಹಿಂಗೆ ಅನೌನ್ಸ್ ಮಾಡಲಿ. ನಮ್ಮ ಮೈತ್ರಿ ಆದ್ರೂ ನಮ್ಮ ಮುಖ್ಯಮಂತ್ರಿ ಮುಸಲ್ಮಾನ ಮಾಡ್ತೀವಿ ಅನೌನ್ಸ್ ಮಾಡಲಿ. ಒಪ್ಕೊಂತೀವಿ ಅವಾಗ ಕುಮಾರಸ್ವಾಮಿ. ನಾನು ಚಾಮರಾಜಪೇಟೆ ಅಳಿಯ ಸಿದ್ದರಾಮಯ್ಯ. ಈಗ ಮಗನ್ಗೆ ಎಷ್ಟು ಜನ ಇಷ್ಟಪಡ್ತಾರೆ ಅಳಿಯ ನೋಡಿ ಸರ್. ಚಾಮರಾಜಪೇಟೆ ಅಳಿಯ. ಈಗ ಅವ್ರ ಪಕ್ಷಕ್ಕೆ ಬಿಚ್ಚಿದ ವಿಚಾರ ಯಾರನ ಬರ್ಲಿ, ಅವ್ರ ಪಕ್ಷಕ್ಕೆ ಬಿಚ್ಚಿದ ವಿಚಾರ ನಾನು ಈಗ ಮಾತಾಡಕ್ಕಾಗ್ತದೆ. ಈಗ ಬಿಜೆಪಿಯಿಂದ ಯಾರನ್ನ ಅಭ್ಯರ್ಥಿ ಆಗ್ಲೇಬೇಕು, JDS ಇಂದ ಯಾರನ್ನ ಅಭ್ಯರ್ಥಿ ಆಗ್ಲೇಬೇಕು. ಅವ್ನು ಯಾರನ್ನ ಬರಲಿ, ಯಾರು ಅಲ್ಲಿ ಬರ್ತಾರಿಲ್ಲ ಅವ್ರು 30 ಸಲ ಓಟ್ ದಾಟಿ ಬಂದೆ. ಆಮೇಲೆ ಏನಾಗಿದೆ, ಅವರು ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಅವ್ರು ಯಾರನ್ನ ಇದ್ರೆ ಅವ್ರು ಕಾಣ್ತಾ ಇರೋದೇ ಸಿದ್ದರಾಮಯ್ಯ. ಎಲ್ಲ ಸಿಟಿನಲ್ಲಿ ಎಲ್ಲ ನರೇಂದ್ರ ಮೋದಿಗಿರ್ಲಿ, ಅಮಿತ್ ಶಾಗಿರ್ಲಿ, ಯಾರನ್ನ ಇರಲಿ, ಕರ್ನಾಟಕ ಅಂದ್ರೆ ಸಿದ್ದರಾಮಯ್ಯ. ಹಂಗಾಗಿ ಅವರು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್, ಬಜರಂಗ ದಳ ವಿಷಯದ ಬಗ್ಗೆ ಮಾತುಕತೆ ಇತ್ತು.